ಇವತ್ತು ನಾನು ರವೆ ಇಡ್ಲಿ ಮಿಕ್ಸು ತೋರಿಸ್ತಾಯಿದ್ದೀನಿ ಮಾಡೋದು ಯಾವ ಥರ ಅಂತ. ಇದನ್ನು ಮಾಡಿಟ್ಕೊಂಡ್ರೆ ನೀವು 1 ತಿಂಗಳು 2 ತಿಂಗಳು ಇಟ್ಕೊಂಡು ಬೇಕಾದಾಗ ಮಾಡ್ಕೋಬೋದು. ಇದು ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಒಗ್ಗರಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ. ಕಡಲೆಬೇಳೆ, ಉದ್ದಿನಬೇಳೆ ಚೆನ್ನಾಗಿ ಸ್ವಲ್ಪ ಕೆಂಪಗಾದ್ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಹುರಿರಿ. ಒಳ್ಳೆ ಬ್ರೌನ್ ಕಲರ್ ಬರುತ್ತೆ ಚೆನ್ನಾಗಿ ಪೂರ್ತಿ ಆಗಿರೋದು. ಆವಾಗ ಇದಕ್ಕೆ ನೋಡಿ, ಇವಾಗ ಇದು ಇನ್ನೂ ಆಗ್ತಾಯಿದೆ. ಇವಾಗ ಇದು ಪೂರ್ತಿ ಆಗಿದೆ. ಇವಾಗ ಇದಕ್ಕೆ ಚಿರೋಟಿ ರವೆ, ಸಣ್ಣ ರವೆ ಇರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಹುರಿಬೇಕು. ಅಳತೆ ಅಂತ ನೀವು ಕೇಳಿದ್ರೆ ನಿಮ್ಗೆ ಎಷ್ಟು ಬೇಕೋ ಅದಕ್ಕೆ ನೋಡ್ಕೊಂಡು ಕರೆಕ್ಟಾಗಿ ರವೆ ಹಾಕ್ಕೋಬೇಕು. ನಾನೊಂದು ಅರ್ಧ kg ಅಷ್ಟು ಮಾಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಚಿರೋಟಿ ರವೆನ ಹಾಕ್ಕೊಂಡು ಸ್ವಲ್ಪ ಹುರಿಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ. ಮತ್ತು ಅದು ನಾವು ಕೈಯಿಂದ ಮುಟ್ಟಿದಾಗ ಸ್ವಲ್ಪ ತರ್ತರಿಯಾಗಿರಬೇಕು, ಅಂದರೆ ಅದು ಆಗಿದೆ ಅಂತ ಅರ್ಥ. ಇದನ್ನು ನೀವು ತೆಗೆದಿಟ್ಟು ಅದು ಕೂಲ್ ಆದಮೇಲೆ, ಅಂದರೆ ತಣ್ಣಗಾದಮೇಲೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಮುಚ್ಚಿಟ್ರೆ ನೀವು ಬೇಕಾದಾಗ ರವೆ ಇಡ್ಲಿ ಮಾಡ್ಕೋಬೋದು.